ಸೊ ಹಲೋ ಹಾಯ್ ವೀಕ್ಷಕರೇ, ಇವತ್ತು ಆ್ಯಕ್ಚುಲಿ ನಂದಿ ಹಿಲ್ಸ್ಗೆ ರೈಡ್ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 6 ಗಂಟೆ ಆಗ್ತಾಯಿದೆ, 10 ನಿಮಿಷ ಇದೆ ಇನ್ನು. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಅರ್ಧ ಗಂಟೆ ಆಗುತ್ತೆ ಹೋಗೋದಕ್ಕೆ. ಸ್ಕೈ ಎಲ್ಲ ಕ್ಲಿಯರ್ ಇದೆ. ಹೆಂಗಿರುತ್ತೆ ನೋಡೋಣ ವೆದರ್. ಮತ್ತು ಇನ್ನೊಂದು ಸಣ್ಣ ಅಪ್ಡೇಟ್ ನಿಮಗೆಲ್ಲರಿಗೂ. ಕಳೆದ 2 ವ್ಲಾಗ್ಸ್ ಇಂಗ್ಲೀಷಲ್ಲಿ ಮಾಡಿದ್ದೆ, ಬಟ್ ತುಂಬ ಜನ ಕನ್ನಡದಲ್ಲಿ ಮಾಡಿ ಅಂತ ಹೇಳಿದ್ದೀರಾ. ಸೊ ಅದಕ್ಕಾಗಿ ಇನ್ಮೇಲೆ ಬರೋ ವ್ಲಾಗ್ಸ್ ಎಲ್ಲ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಥ್ಯಾಂಕ್ಸ್, ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೆಕೆಂಡ್ ವಿಡಿಯೋ ಅಂತೂ ನೆಕ್ಸ್ಟ್ ಲೆವೆಲ್ ಓಡಿದೆ. ತುಂಬ ಜನ ಕಮೆಂಟ್ ಮಾಡಿ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು. ಸರಿ ಬನ್ನಿ ಮತ್ತೆ ಸಿಗೋಣ. ಇವತ್ತು ನಂದಿ ಬೆಟ್ಟಕ್ಕೆ ಕಣ್ಣೂರ್ ಮೇಲೆ ಹೋಗ್ತಾ ಇದ್ದೀವಿ. ಒಳ್ಳೆ ವೆದರ್ ಇದೆ, ಹೆವಿ. ಇವಾಗ ಸನ್ರೈಸ್ ಆಗ್ತಾ ಇದೆ. ರೋಡ್ ಮಾತ್ರ ಕ್ರೇಜಿ ಆಗಿದೆ. ಇಷ್ಟೊತ್ತಲ್ಲಿ ಬರೋದ್ರಲ್ಲ ಅಡ್ವಾಂಟೇಜ್ ಏನಂದ್ರೆ ಟ್ರಾಫಿಕ್ ಇವರೆಲ್ಲ ಆರಾಮಾಗಿ ಹೋಗ್ತಾ ಇರ್ಬೋದು, ಪೀಸಾಗಿರುತ್ತೆ. ನಾವು ಬ್ರೇಕ್ಫಾಸ್ಟ್ ಟೈಮ್ ಅಷ್ಟೊತ್ತಿಗೆ ರಿಟರ್ನ್ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಏರ್ಪೋರ್ಟ್ ಒಳಗಡೆಯಿಂದ ಹೋಗ್ತಿದ್ದೀವಿ. ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೂರ್ಯ ತಾಯಿದಾನೆ ಕಂಡು ಇವಾಗ ಸಾಕಾಗಿದೆ. ಇವತ್ತು ಆ್ಯಕ್ಚುಲಿ ಮಳೆ ಬರುತ್ತೆ ಅಂದ್ಕೊಂಡಿದ್ದೆ. ಫುಲ್ ಕ್ಲೌಡ್ ಎಲ್ಲ ಕ್ಲಿಯರ್ ಆಗಿದೆ. ನಾನಂತೂ ಹೆವಿ ಫಾಗ್ ಎಲ್ಲ ಇರುತ್ತೆ ಅಂದ್ಕೊಂಡಿದ್ದೀನಿ ನಂದಿ ಬೆಟ್ಟದಲ್ಲಿ. ನೋಡೋಣ ಹೆಂಗಿರುತ್ತೆ ಅಂತ. ಒಳ್ಳೆ ಗಾಡಿ ಇದ್ರೆ ತಾರು, ಬಟ್ ವೆಯ್ಟಿಂಗ್ ಪೀರಿಯಡು ನಾನು ಕೇಳಿದಂಗೆ 1 ಇಯರ್ ಇದೆಯಂತೆ. ಯಪ್ಪ ಸಕಲಾಗಿದೆ ಗಾಡಿ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಇಲ್ಲಿವರೆಗೂ ಏನಾದ್ರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು, ಯಾಕಂದರೆ ಅದೇ ನಮಗೆ ಮೋಟಿವೇಟ್ ಮಾಡುತ್ತೆ ಮತ್ತಷ್ಟು ವೀಡಿಯೋಗಳು ಮಾಡೋದಕ್ಕೆ. ನಾನು ಫಸ್ಟ್ 2 ವೀಡಿಯೋಗಳಲ್ಲಿ ಅಷ್ಟೊಂದು ಕ್ಯಾಮ್ರಾ ಕ್ಲಾರಿಟಿ ಆಗಲಿ ಅಥವಾ ಆಡಿಯೋ ಕ್ಲಾರಿಟಿ ಅಷ್ಟೊಂದು ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ನಿಮಗೆ ಹೆಂಗೆ ಅನಿಸ್ತಾ ಇದೆ ಇವಾಗ ಸ್ವಲ್ಪ ಹೇಳಿ, ಕಮೆಂಟ್ ಮಾಡಿ. ಸೂಪರ್ ಬೈಕ್ಸ್ ಎಲ್ಲ ಹೋಗ್ತಾ ಇದೆ. ನಮಗೂ ಒಂದಿನ ಸೂಪರ್ ಬೈಕ್ ಎಲ್ಲ ತೊಗೋಬೇಕು. ಸೂಪರ್ ಬೈಕ್ ಅಂದರೆ ಐ ಮೀನ್ ಲೈಕ್ ನನಗೆ ಸ್ಪೋರ್ಟ್ಸ್ ಬೈಕ್ಸ್ ಅಷ್ಟೊಂದು ಇದಿಲ್ಲ, ಇಷ್ಟ ಇಲ್ಲ. ಬಟ್ ಅಡ್ವೆಂಚರ್ಸ್ ಅಂದರೆ ಹೆವಿ ಸೈಕ್ ಇಷ್ಟ. ಸೊ ನೋಡೋಣ ಮುಂದಕ್ಕೆ ನಮಗೂ ಒಂದು ಆಪರ್ಚುನಿಟಿ ಅಂತ ಬಂತು ಅಂದರೆ ತೊಗೊಳ್ಳೋಣ. ಇವಾಗ ಇರೋದ್ರಲ್ಲಿ ತುಂಬ ಖುಷಿ ಇದೆ. ಮತ್ತು ನಿಮಗೂ ಅಷ್ಟೇ. ನಾನೇನು ಹೇಳೋದಂದ್ರೆ, ನೀವು ಯಾವುದೇ ಬೈಕ್ ಇಟ್ಕೊಂಡಿರಿ, ಪಲ್ಸರ್ ಆಗಲಿ TVS ಇಟ್ಕೊಳ್ರಿ, ಇರೋದ್ರಲ್ಲಿ ಆರಾಮಾಗಿ ಖುಷಿಯಾಗಿರಿ. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಜಾ ಮಾಡಿ. ಗಾಡಿ ಮ್ಯಾಟ್ರೇ ಆಗಲ್ಲ ನಿಮ್ಮ ಹತ್ರ ಯಾವ ಗಾಡಿ ಇದೆ ಅಂತ. ಏನು ಹಬ್ಬ ಅಂದರೆ ಒಂದು ಸ್ವಲ್ಪ ಸ್ಪೀಡು ಗೀಡು ಹೋಗ್ತಾರೆ, ಒಳ್ಳೊಳ್ಳೆ ಗಾಡಿ ಇದ್ದರೆ. ಅದು ಬಿಟ್ಟರೆ ಮಜಾ ಮಾಡೋದು ಯಾವ ಗಾಡಿ ಇದ್ದರೂ ಮಜಾ ಮಾಡಲೇಬೋದು. ಸೊ ಅದೇ ನನ್ನ ಅನಿಸಿಕೆ.
ಫೈನಲಿ ಸನ್ರೈಸ್ ಆಯಿತು. ಎಷ್ಟು ಚೆಂದ ಇದೆ ನೋಡಿ ನೋಡೋದಕ್ಕೆ ಸನ್ರೈಸ್ ಇವತ್ತು. ಮೋಡ ಅಂತೂ ಅಲ್ಲಲ್ಲಿ ಸ್ವಲ್ಪ ಮೋಡ ಇದೆ, ಕ್ಲಿಯರ್ ಸ್ಕೈ ಇದೆ. ಸಾಕಾಗಿದೆ ವೆದರ್. ಲೆಫ್ಟ್ ತಗೋಬೇಕು. ಕ್ಲೋಸ್. ಹಾಂ ಅಯ್ಯೇ ವೇಸ್ಟ್ ಆಗೋಯ್ತಲ್ಲ ಬ್ರೋ ಬಂದಿದ್ದು. ಶೇಟ್. ಆ್ಯಕ್ಚುಲಿ ಇವತ್ತು ಸಂಡೇ, ವೀಕೆಂಡ್ ಕರ್ಫ್ಯೂ ಇದೆ ಮೋಸ್ಟ್ಲಿ, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ. ಇವಾಗ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದೀವಿ. ದಾಂಡಿಗನಹಳ್ಳಿ ಡ್ಯಾಮ್ಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಏನು ಮಾಡೋದು ಸದ್ಯ ಅಟ್ಲೀಸ್ಟ್ ಅಲ್ಲಾದರೂ ಓಪನ್ ಇದೆಯಾ ಏನೋ ಅಂತ ಗೊತ್ತಿಲ್ಲ, ನೋಡೋಣ. ಅಲ್ಲೂ ಓಪನ್ ಇಲ್ಲ ಅಂದರೆ ಪ್ಲ್ಯಾನ್ ಟೋಟಲಿ ಫೇಲ್ಡ್. ಸರಿ ಬನ್ನಿ, ಸ್ವಲ್ಪ ದೂರ ಆದ್ಮೇಲೆ ಸಿಗೋಣ. ಏನದು ನಂದಿ ಬೆಟ್ಟದಿಂದ ದಾಂಡಿಗನಹಳ್ಳಿ ಡ್ಯಾಮ್ಗೆ 45 ಕಿಲೋಮೀಟ್ರ್ ಇದೆ. ನಿಮಗೆ ರೂಟ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಚೆನ್ನಾಗಿದೆ ಜಾಗ. ನಾನಿದು 3ನೇ ಸಲ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ಸೈಕ್ ವೆದರ್ ಇತ್ತು, ಬಟ್ ಸೆಕೆಂಡ್ ಟೈಮ್ ಫುಲ್ಲು ಮೋಡ ವಾತಾವರಣ. ಇವಾಗ ಇದು 3rd ಟೈಮ್. ನೋಡೋಣ ಹೆಂಗಿರುತ್ತೆ ಅಂತ ಇವತ್ತು ವೆದರು. ಸ್ವಲ್ಪ ಬರುವಾಗ ರೋಡ್ ಒಂದು ಸ್ವಲ್ಪ ಎಲ್ಲ ಹಾಳಾಗಿದೆ. ಅದೊಂದು ಸ್ವಲ್ಪ ಆಫ್ ರೋಡಿಂಗ್ ಮಾಡಿದ್ರೆ ನೀವು ಆಮೇಲೆ ರೋಡ್ ಚೆನ್ನಾಗಿದೆ. ಟೈಮ್ ಇವಾಗ 7:15. ನಾವು ಬಿಟ್ಟಿದ್ದು ಮನೆ 5:15 ಅಲ್ಲ ಸಾರಿ 6:15. ಸೈಕ್ಲಿಂಗ್ ಎಲ್ಲ ಮಾಡೋದಕ್ಕೆ ಒಳ್ಳೆ ಜಾಗ ಇದು. ವೆದರ್ ಬೇರೆ ತಣ್ಣಗಿರುತ್ತಾ, ಸಖತ್ ರಿಲ್ಯಾಕ್ಸೇಷನ್. ನೀವು ಇಲ್ಲಿ ಊರ ಹತ್ರ ಎಲ್ಲ ಬರುವಾಗ ಸ್ವಲ್ಪ ಆರಾಮಾಗಿ ಸ್ಲೋ ಆಗಿ ಬನ್ನಿ, ಯಾಕಂದರೆ ಚಿಕ್ಕ ಮಕ್ಕಳು, ಹಸುಗಳು ಎಲ್ಲ ಬರ್ತಾ ಇರ್ತಾರೆ. ಸೊ ಆರಾಮಾಗಿ ಅಲ್ಲಿ ಬರುವಾಗ ರೈಟ್ ತಗೋಬೇಕು. ದಾಂಡಿಗನಹಳ್ಳಿ ಕೆರೆ ಅಂತ ಬರೆದಿದೆ, ನೋಡ್ಕೊಳ್ಳಿ. ಹಳ್ಳಿ ವಾತಾವರಣ ಅಷ್ಟು ಪ್ರಶಾಂತವಾಗಿ ಏನು ಸಿಟಿಗಳಲ್ಲಿ ಜನ ಜಂಗಳಿ, ಫುಲ್ಲು ಟ್ರಾಫಿಕ್ಕು, ಒಳ್ಳೆ ತಲೆನೋವು. ಇಲ್ಲಿ ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ, ಆರಾಮಾಗಿದೆ. ಆಫ್ ರೋಡಿಂಗ್, ನಿಮ್ಮ ಹತ್ರ ಏನಾದರೂ ಆಫ್ ರೋಡಿಂಗ್ ವೆಹಿಕಲ್ಸ್ ಇತ್ತು ಅಂದರೆ ಹಿಮಾಲಯನ ಅಥವಾ ಯಾವುದನ್ನು ಎಕ್ಸ್ಪಲ್ಸ್ ಇಂಥದ್ದು ಆರಾಮಾಗಿ ನಿಂತ್ಕೊಂಡು ಸ್ವೈಕ್ ಅಂತ ಹೋಗ್ಬಿಡ್ಬೋದು. ಸೊ ಇದೆ ನೋಡಿ ದಾಂಡಿಗನಹಳ್ಳಿ ಡ್ಯಾಮ್.
ಡ್ಯಾಮ್ ಅಲ್ಲ ಇದು ಆ್ಯಕ್ಚುಲಿ ಕೆರೆ, ಬಟ್ ಆದರೆ ಸಣ್ಣದೊಂದು ಗೇಟ್ ಇದೆ, ಅದಕ್ಕೋಸ್ಕರ ಮೋಸ್ಟ್ಲಿ ದಂಡಿಗನಹಳ್ಳಿ ಡ್ಯಾಮ್ ಅಂತಾರೆ. ಹಾಂ ನೋಡಿ, ಇಲ್ಲಿ ಬೂಸ ಇದೆ ಬೇರೆ. ಬೂಸ ನೋಡಿ, ನಾನು ಹೇಳ್ದಂಗೆ ಇಲ್ಲಿ ಏನೂ ಸಿಗಲ್ಲ ನಿಮಗೆ. ಜಸ್ಟ್ ಏನು ಶೆಲ್ಟರ್ ಥರ ಅಂದರೆ ಇದೊಂದೇ ಇರೋದು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಎಷ್ಟು ಪೀಸ್ಫುಲ್ ಆಗಿದೆ ವಾತಾವರಣ. ಇಲ್ಲಿ ತುಂಬ ನವಿಲುಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ರೆವ್ ಮಾಡ್ತಾ ಇದ್ದಾರೆ ಬೂಸಾನ. ಬಟ್ ಇಲ್ಲಿ ಹೆಂಗೆ ತಿರುಗಿಸ್ತಾರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ತರೋದೇನೋ ತಂದಿದ್ದಾರೆ, ಬಟ್ ತಿರುಗಿಸೋದು ಹೆಂಗೆ ತಿರುಗಿಸ್ತಾರೋ. ನಂದಿ ಬೆಟ್ಟದಿಂದ ಇಲ್ಲಿಗೆ 45 ಕಿಲೋಮೀಟ್ರ್ ಆಗುತ್ತೆ, ಒಂದು 45 ಮಿನಿಟ್ಸ್ ಜರ್ನಿ. ಸೊ ಬರೋ ದಾರಿನಲ್ಲಿ ಸ್ವಲ್ಪ ರೋಡ್ ಹಾಳಾಗಿದೆ, ಆರಾಮಾಗಿ ಬನ್ನಿ. ಮತ್ತು ಹಳ್ಳಿಗಳಿದೆ, ತುಂಬ ಸ್ಪೀಡ್ ಬರೋಕ್ಕೆ ಹೋಗಬೇಡಿ. ಮಕ್ಕಳು, ಪ್ರಾಣಿಗಳು, ಹಸು ಎಲ್ಲ ಬರ್ತಾ ಇರುತ್ತೆ. ಸೊ ಆರಾಮಾಗಿ ಬನ್ನಿ. ಚೆನ್ನಾಗಿದೆ, ಒಳ್ಳೆ ಪಿಕ್ನಿಕ್ ಸ್ಪಾಟ್ ಥರ ಇದೆ. ಐ ಮೀನ್ ಲೈಕ್ ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸಣ್ಣ ಕೆರೆ, ನೀರಿದೆ, ಒಂದು ಸಣ್ಣ ಬ್ರಿಡ್ಜ್. ಸೊ ನೋಡಿದ್ರಲ್ಲ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಫ್ಯಾಮಿಲಿ ಈ ಥರ ಬಂದು ಪಿಕ್ನಿಕ್ಕಾಗಿ ಊಟಕ್ಕೆಲ್ಲ ಬರ್ಬೋದು. ಸೈಕ್ಲಿಸ್ಟುಗಳು ಬರ್ತಾರೆ ನೋಡಿ. ಬೂಸನೆಲ್ಲ ತೊಗೊಂಡು ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕರ್ಫ್ಯೂ ಇರೋದ್ರಿಂದ ಕಳಿಸ್ತಾ ಇದ್ದಾರೆ, ಬಟ್ ಸ್ವಲ್ಪ ಹೊತ್ತು ಇದ್ದು ಹೋಗಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ವಿಡಿಯೋ ನೋಡಿದ್ರಲ್ಲ, ಚೆನ್ನಾಗಿದೆ ಅನ್ಕೋತೀನಿ. ಏನಾದರೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಹಳೆ ವಿಡಿಯೋಗಳಿಗೆ ನೋಡೋದಕ್ಕೆ ಈ ಕಡೆ ಲೆಫ್ಟ್ ಸೈಡ್ ಐ ಕಾರ್ಡ್ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ದಾಂಡಿಗನಹಳ್ಳಿ ಡ್ಯಾಮ್.